ಬುಧ ಕುಂಭರಾಶಿಯಲ್ಲಿ ನೇರ ಸಂಚಾರ ಮಾಡಲಿದ್ದಾನೆ. ಈ ಸಂಚಾರ ತುಲಾ ಮತ್ತು ಮೇಷ ಸೇರಿದಂತೆ 6 ರಾಶಿಯವರಿಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರಲಿದೆ. ಹಾಗಾದರೆ ಆ ರಾಶಿಗಳು ಯಾರ್ಯಾರು ನೋಡೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಕಾಲಕ್ಕೆ ರಾಶಿಯನ್ನು ಬದಲಾಯಿಸ್ತಲೇ ಇರ್ತವೆ. ಅಂದ ಹಾಗೆ ಮಾರ್ಚ್ 21ರಂದು ಬುಧ ಕುಂಭರಾಶಿಯಲ್ಲಿ ನೇರ ಸಂಚಾರ ಮಾಡಲಿದ್ದಾನೆ. ಬುಧನ ಈ ಸ್ಥಾನ ಜ್ಯೋತಿಷ್ಯದಲ್ಲಿ ಬುಧನನ್ನು ಗ್ರಹಗಳ ರಾಜಕುಮಾರ ಅಂತ ಕರೆಯಲಾಗುತ್ತೆ. ಇದು ಬುದ್ಧಿವಂತಿಕೆ, ಸಂವಹನ, ತರ್ಕ, ವ್ಯವಹಾರದ ಅಧಿಪತಿಯೂ ಕೂಡ ಹೌದು. ಬುಧನಲ್ಲಿ ಅಂದರೆ ಜಾತಕದಲ್ಲಿ ಬುಧನ ಸ್ಥಾನ ಬಲವಾಗಿದ್ದರೆ ವ್ಯಾಪಾರ ವ್ಯವಹಾರ ಹಾಗೂ ಸಂಪತ್ತು ವೃದ್ಧಿಯಾಗತ್ತೆ. ವ್ಯವಹಾರದಲ್ಲಿ ಯಶಸ್ಸು ಹಾಗೂ ಆರ್ಥಿಕ ಪ್ರಗತಿಯನ್ನು ಬುಧ ಕರುಣಿಸ್ತಾನೆ. ಹಾಗಾದರೆ ಈ ಬುಧನ ನೇರ ಸಂಚಾರ ಯಾವ ರಾಶಿಯವರಿಗೆ ಶುಭ ಫಲ ಕೊಡಲಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯ 11ನೇ ಮನೆಯಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ಬುಧ ನೇರ ಸಂಚಾರ ಮಾಡಲಿದ್ದಾನೆ. ಇದು ಮೇಷರಾಶಿಯವರ ಬಾಳನ್ನು ಬೆಳಗುತ್ತೆ. ಬುಧ ಮೇಷರಾಶಿಯವರ ಆರ್ಥಿಕ ಜೀವನವನ್ನು ಸುಧಾರಿಸ್ತಾನೆ. ಎಲ್ಲ ರೀತಿಯಿಂದಲೂ ಲಾಭ ಸಿಗುತ್ತೆ. ಆಸೆಗಳು ಈಡೇರುವ ಪರ್ವಕಾಲ ಇದು. ಕುಟುಂಬ ಕಲಹ ಮತ್ತು ದಾಂಪತ್ಯದಲ್ಲಿ ಮನಸ್ತಾಪಗಳು ದೂರವಾಗಿ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ಹಿಂದೆ ಮಾಡಿದ ಕಾರ್ಯಗಳಿಂದ ಹಣ ಹರಿದು ಬರುತ್ತೆ. ಅಂದರೆ ಹಿಂದೆ ಯಾವುದಾದ್ರು ಕೆಲಸಗಳನ್ನು ಮಾಡಿ ಇಟ್ಟದಿದ್ದರೆ ಅದರಿಂದ ಈಗ ಹಣ ಬರುತ್ತೆ. ಹೂಡಿಕೆಯಿಂದ ಲಾಭವಾಗುತ್ತೆ. ಈ ಸಮಯದಲ್ಲಿ ಬುಧವಾರದಂದು ವಿಷ್ಣು ಪೂಜೆಯನ್ನು ಮಾಡೋದು ಬಹಳ ಮಂಗಳಕರವಾಗಿರುತ್ತೆ. ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ. ವೃಷಭ ರಾಶಿ 10ನೇ ಮನೆಯಲ್ಲಿ ಬುಧ ನೇರ ಸಂಚಾರ ಮಾಡ್ತಾನೆ. ಇದು ನಿಮ್ಮ ಕರ್ಮಸ್ಥಾನದಲ್ಲಿ ಸಾಗೋದ್ರಿಂದ ವೃತ್ತಿ ಜೀವನದಲ್ಲಿ ವೃಷಭ ರಾಶಿಯವರಿಗೆ ಪ್ರಗತಿ ಕಂಡುಬರುತ್ತೆ. ಈ ವೇಳೆ ಆರ್ಥಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕೂಡ ನೀವು ಕಾಣ್ತೀರಿ. ಬುದ್ಧಿವಂತಿಕೆ ಹೆಚ್ಚಾಗತ್ತೆ. ಕೆಲಸದಲ್ಲಿ ಏಕಾಗ್ರತೆ ದ್ವಿಗುಣವಾಗುತ್ತೆ, ಅಂದರೆ ದುಪ್ಪಟ್ಟಾಗತ್ತೆ. ಹಿಂದೆ ಮಾಡಿದಂಥ ಸಾಲಗಳನ್ನು ಈ ಸಂದರ್ಭದಲ್ಲಿ ನೀವು ತೀರಿಸೋದಕ್ಕೆ ನಿಮಗೆ ಅವಕಾಶ ಬರುತ್ತೆ. ಅಲ್ಲದೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳವಾಗತ್ತೆ, ಅಂದರೆ ನಿಮ್ಮ ಹಣ ಹರಿದು ಬರುತ್ತೆ. ಈ ವೇಳೆ ಬುಧ ಗ್ರಹವನ್ನು ಪೂಜಿಸುವಂಥದ್ದು ನಿಮ್ಮ ಕೌಶಲ್ಯವನ್ನು, ಇನ್ನು ಸಂವಹನ ಕೌಶಲ್ಯವನ್ನು, ಮಾತುಗಾರಿಕೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿಸುತ್ತೆ. ಇನ್ನು ಕಟಕ ರಾಶಿಯ 8ನೇ ಮನೆಯಲ್ಲಿ ಬುಧ ಸಂಚಾರ ಮಾಡ್ತಾ ಇದ್ದಾನೆ, ಅಂದರೆ ನೇರ ಸಂಚಾರ ಮಾಡ್ತಾ ಇದ್ದಾನೆ. ಇದು ಬುಧ ನೇರ ಸಂಚಾರ ಕಟಕ ರಾಶಿಯ ಆಯುಷ್ಯ ಸ್ಥಾನದಲ್ಲಿ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರ ಅದೃಷ್ಟ ಕುಲಾಯಿಸುತ್ತೆ. ಬುಧನ ವಿಶೇಷ ಕೃಪೆಯಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗ್ತವೆ. ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಒಳ್ಳೊಳ್ಳೆ ಆಫರ್ಗಳು ಬರ್ತವೆ. ವರ್ಗಾವಣೆ ಬಯಸುವಂಥವರಿಗೆ ಇದು ಶುಭ ಸುದ್ದಿ ಅಂತ ಹೇಳಬಹುದು. ಈ ಸಮಯದಲ್ಲಿ ಹಿಂದೆ ಮಾಡಿದಂತಹ ಸಾಲಗಳನ್ನು ಈ ಸಂದರ್ಭದಲ್ಲಿ ತೀರಿಸ್ಕೊಳ್ತೀರಿ ಕಟಕ ರಾಶಿಯವರು. ಇತರರಿಗೆ ಸಹಾಯ ಮಾಡೋದಕ್ಕೆ ನಿಮಗೆ ಕೂಡ ಸಾಧ್ಯವಾಗುತ್ತೆ. ಇದು ನಿಮ್ಮ ಕೀರ್ತಿ ಹಾಗೂ ಖ್ಯಾತಿಯನ್ನು ಹೆಚ್ಚು ಮಾಡುತ್ತೆ. ಸಮಾಜದಲ್ಲಿ ಗೌರವವನ್ನು ಹೆಚ್ಚು ಮಾಡುತ್ತೆ. ಅಲ್ಲದೆ ಕಟಕ ರಾಶಿಯವರಿಗೆ ವ್ಯವಹಾರದಲ್ಲಿ ಚುರುಕುತನ ಕೂಡ ಇರುತ್ತೆ. ಇನ್ನು ಕನ್ಯರಾಶಿಯ 6ನೇ ಮನೆಯಲ್ಲಿ ಬುಧ ನೇರ ಸಂಚಾರ ಮಾಡಲಿದ್ದಾನೆ. ಇದು ಶತ್ರು ಸ್ಥಾನವಾಗಿದೆ. ಈ ಸ್ಥಾನದಲ್ಲಿ ಬುಧ ನೇರ ಸಂಚಾರ ಮಾಡುವಂಥದ್ದು ಕನ್ಯರಾಶಿಯವರಿಗೆ ಅತ್ಯಂತ ಶುಭಕರ. ಬುಧನಿಂದ ಸಾಲಬಾಧೆ ಕಡಿಮೆಯಾಗುತ್ತೆ. ಕನ್ಯರಾಶಿಯವರಿಗೆ ಸ್ಪರ್ಧೆಯಲ್ಲಿ ಜಯ ಸಿಗುತ್ತೆ. ನೀವು ಯಾವುದೇ ಸ್ಪರ್ಧೆ ಇರಲಿ, ಶಿಕ್ಷಣದ ಸ್ಪರ್ಧೆಯಲ್ಲಿರ್ಬೋದು ಅಥವಾ ನೀವು ಬೇರೆ ಯಾವುದಾದ್ರೂ ಸ್ಪರ್ಧೆ ಮಾಡ್ತಾ ಇದ್ದರೆ ಅದರಲ್ಲಿ, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿರ್ಬೋದು, ನೀವು ಜಯ ಸಿಗುತ್ತೆ. ಶತ್ರುಗಳು ಮಿತ್ರರಾಗುವಂತಹ ಸಮಯ ಇದು. ಹಾಗೆ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಬುಧನ ವಿಶೇಷ ಕೃಪೆ ಇರುತ್ತೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕಾರ್ಯಗಳಿಗೆ ಮೆಚ್ಚುಗೆ ಸಿಗುತ್ತೆ. ಸಾಮಾಜಿಕ ಕಾರ್ಯಗಳಲ್ಲಿ ಗೌರವ ಖ್ಯಾತಿ ಹೆಚ್ಚಾಗುತ್ತೆ. ಹಿಂದೆ ಮಾಡಿದಂಥ ಸಾಲಗಳು ಕಡಿಮೆ ಆಗ್ತವೆ, ಅಂದರೆ ತೀರಿಸ್ತಾ ಬರುತ್ತೀರಿ ಅಥವಾ ಸಾಲದಿಂದ ಮುಕ್ತಿ ಹೊಂದ್ತೀರಿ. ವಿವಾಹವಾಗುವ ನಿರೀಕ್ಷೆಯಲ್ಲಿರುವ ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಈ ಸಂದರ್ಭ ಅನುಕೂಲಕರವಾಗಿದೆ. ಇನ್ನು ವೃಶ್ಚಿಕ ರಾಶಿ, ಇಲ್ಲಿ ನೋಡಿ, ವೃಶ್ಚಿಕ ರಾಶಿಯ 4ನೇ ಮನೆಯಲ್ಲಿ ಬುಧ ನೇರ ಸಂಚಾರ ಮಾಡ್ತಾ ಇದ್ದಾನೆ. ವೃಶ್ಚಿಕ ರಾಶಿಯ ಸುಖ ಸ್ಥಾನದಲ್ಲಿ ಬುಧ ನೇರ ಸಂಚಾರ ಮಾಡೋದರಿಂದ ಎಲ್ಲ ಕಾರ್ಯಗಳು ಅಡೆತಡೆ ಇಲ್ಲದೆ ನಿಮಗೆ ಇಲ್ಲಿ ಅಂದರೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ಕೆಲಸಗಳು ಪೂರ್ಣವಾಗ್ತವೆ. ಮತ್ತು ಆಸ್ತಿ ಹೆಚ್ಚಾಗುತ್ತೆ, ಸಂಪತ್ತು ಜಾಸ್ತಿ ಆಗುತ್ತೆ. ಸಂಪತ್ತು ಆಸ್ತಿ ಅಂದರೆ ಭೂಮಿ ವಿಚಾರ ಇರಬಹುದು, ಅಥವಾ ನಿಮಗೆ ಚಿನ್ನ, ಈ ರೀತಿಯಾದಂತಹ ಸಂಪತ್ತು ಜಾಸ್ತಿ ಆಗುತ್ತೆ. ಮತ್ತು
ಹಣ ಹರಿದು ಬರುತ್ತೆ ನಿಮಗೆ. ಹಿಂದೆ ಮಾಡಿದಂಥ ಯಾವುದೋ ಕೆಲಸ ಮಾಡಿರ್ತೀರಿ, ಅದರಿಂದ ನೀವು ನಿರೀಕ್ಷೆ ಮಾಡಿರಲ್ಲ ಬರುತ್ತೆ ಅಂತ. ಆದರೆ ಈಗ ಆ ಕೆಲಸದಿಂದಲೂ ನಿಮಗೆ ಹಣ ಹರಿದು ಬರುತ್ತೆ. ಆರ್ಥಿಕ ಜೀವನದಲ್ಲಿ ಚಿಂತೆ ದೂರವಾಗಿ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ಬುಧ ಗ್ರಹವನ್ನು ಪೂಜೆ ಮಾಡುವುದು ನಿಮಗೆ ಹೆಚ್ಚು ಫಲ ಕೊಡುತ್ತೆ. ಇನ್ನು ಮಕರ ರಾಶಿಯ 2ನೇ ಮನೆಯಲ್ಲಿ ಬುಧ ನೇರ ಸಂಚಾರ ಮಾಡಲಿದ್ದಾನೆ. ಮಕರ ರಾಶಿಯ ಧನಸ್ಥಾನದಲ್ಲಿ, ಹಣದ ಸ್ಥಾನ, ಧನಸ್ಥಾನ, ಬುಧ ನೇರ ಸಂಚಾರ ಮಾಡ್ತಾ ಇರೋದು ಅತ್ಯಂತ ಮಂಗಳಕರ ಮಕರ ರಾಶಿಯವರಿಗೆ. ಇದರಿಂದಾಗಿ ಮಕರ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಬಹಳ ಪ್ರಗತಿಯಾಗುತ್ತೆ, ಆರ್ಥಿಕ ಪ್ರಗತಿಯಾಗುವಂಥದ್ದು. ಮಾತು ಮಧುರವಾಗಿರುತ್ತೆ. ನೀವು ಸಂವಹನ ಇನ್ನೊಬ್ಬರ ಜೊತೆ ಮಾತಾಡುವಂಥದ್ದು ಅದು ಬಹಳ ಸ್ವೀಟಾಗಿ ಮಾತಾಡ್ತೀರಿ. ಉದ್ಯೋಗ ಸ್ಥಳದಲ್ಲಿ ಏಳಿಗೆ ಕಂಡು ಬರುತ್ತೆ ನಿಮಗೆ. ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮಗೆ ಒಳ್ಳೆ ಸ್ಥಾನಮಾನ ಸಿಗುವಂಥದ್ದು, ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದೆಲ್ಲ ಆಗುತ್ತೆ. ಹೊಸ ಯೋಜನೆಗಳನ್ನು ರೂಪಿಸೋದಕ್ಕೆ ಸಹಾಯವಾಗುತ್ತೆ. ಅಲ್ಲದೆ ಬುಧನ ಬಲದಿಂದ ಎಲ್ಲ ಕಾರ್ಯಗಳು ಅಂದುಕೊಂಡ ಸಮಯಕ್ಕೆ ಪೂರ್ಣಗೊಳ್ತವೆ. ಮತ್ತು ಮಾನಸಿಕ ಒತ್ತಡ, ನಿಮಗೆ ಟೆನ್ಷನ್ ಏನಾದರೂ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಕಡಿಮೆಯಾಗುತ್ತೆ. ನಿರುದ್ಯೋಗಿಗಳಿದ್ದರೆ ಉದ್ಯೋಗ ಭಾಗ್ಯ ಇರದೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗುತ್ತೆ, ಉನ್ನತ ಸ್ಥಾನಮಾನ ಸಿಗುತ್ತೆ. ನಿಮ್ಮಿಂದ ಇತರರಿಗೆ ಕೆಲಸ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಸಂದರ್ಭದಲ್ಲಿ ಬುಧನನ್ನು ನೀವು ಪೂಜೆ ಮಾಡೋದು ಬಹಳ ಒಳ್ಳೆಯದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.